ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KEA ಕಡೆಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಇಲ್ಲಿ ನೋಡಬಹುದು. ದಿನಾಂಕ 1/1/2025 ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಏನಪ್ಪ ಪತ್ರಿಕಾ ಪ್ರಕಟಣೆ ಅಂದರೆ, ವಾಯುವ್ಯ ಕರ್ನಾಟಕ NWKSRTC ಮತ್ತು KKRTCಯಲ್ಲಿ ವಿವಿಧ ಹುದ್ದೆಗಳನ್ನು ನೋಟಿಫಿಕೇಷನ್ ಮಾಡುವಗೋಸ್ಕರ ಡೀಟೇಲ್ ಆದ ನೋಟಿಫಿಕೇಷನ್ ಇನ್ನೂ ಮಾಡಿಲ್ಲ. ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂಥೇಳಿ ಒಂದು ಪತ್ರಿಕಾ ಪ್ರಕಟಣೆ ಇದೆ. ಏನಿದೆ ಅಂತಂದರೆ ಡೀಟೇಲ್ ನೋಡೋದಾದರೆ, ವಾಯುವ್ಯ ಕರ್ನಾಟಕದಲ್ಲಿ ಪೋಸ್ಟ್ಗಳು ಕರೆದಿದ್ದಾರೆ. ಯಾವ ಪೋಸ್ಟ್ಗಳು ಅಂದರೆ ಸಹಾಯಕ ಆಡಳಿತಾಧಿಕಾರಿ, ಸಹಾಯಕ ಲೆಕ್ಕಾಧಿಕಾರಿ, ಸಹಾಯಕ ಕಾರ್ಮಿಕ ಕಲ್ಯಾಣಾಧಿಕಾರಿ, ಸಹಾಯಕ ಕಾನೂನು ಅಧಿಕಾರಿ, ಸಹಾಯಕ ತಾಂತ್ರಿಕ ಶಿಲ್ಪಿ, ಸಹಾಯಕ ಸಂಚಾರಿ ವ್ಯವಸ್ಥಾಪಕ, ಸಹಾಯಕ ಸಂಚಾರಿ ನಿರೀಕ್ಷಣಾಧಿಕಾರಿಗಳು, ಜೊತೆಗೆ ಹಿಂಬಾಕಿ ಹುದ್ದೆಗಳು ಕೂಡ ಇದ್ದಾವೆ. KKRTCಯಲ್ಲಿ ಬಂದು ಸಹಾಯಕ ಆಡಳಿತಾಧಿಕಾರಿ, ಸಹಾಯಕ ಲೆಕ್ಕಾಧಿಕಾರಿ, ಕಾರ್ಮಿಕ ಕಲ್ಯಾಣಾಧಿಕಾರಿ, ಸಹಾಯಕ ಕಾನೂನು ಅಧಿಕಾರಿ, ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ, ಕಂಡಕ್ಟರ್ ಮತ್ತು ಸಹಾಯಕ ತಾಂತ್ರಿಕ ಶಿಲ್ಪಿ, ಸಹಾಯಕ ಸಂಚಾರಿ ನಿರೀಕ್ಷಕ, ಹಿಂಬಾಕಿ ಹುದ್ದೆಗಳು, ಸಹಾಯಕ ಸಂಚಾರಿ ವ್ಯವಸ್ಥಾಪಕ. ಇಷ್ಟೊಂದು ಹುದ್ದೆಗಳು ಇಲ್ಲಿದ್ದಾವೆ. ಇಲ್ಲಿ ನೋಡಿ, ಬೇರೆ ಬೇರೆ ಹುದ್ದೆಗಳು ಕೂಡ ಇದ್ದಾವೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನೀವಿಲ್ಲಿ ನೋಡ್ಬೋದು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 750 ಪೋಸ್ಟ್ ಇದ್ದಾವೆ. ನೆಕ್ಸ್ಟ್ ನೋಡ್ಬೋದು ನೀವು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 1752 ಪೋಸ್ಟ್ ಇದ್ದಾವೆ. ಈ ಒಂದು ಪೋಸ್ಟಿಂದು ಡೀಟೇಲ್ ನೋಡೋದಾದರೆ ನಾನು ಇದು ಡಿಸ್ಕ್ರಿಪ್ಷನಲ್ಲಿ ಈ PDF ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಡೀಟೇಲಾಗಿ ನೀವು ನೋಡ್ಕೋಬೋದು. ಇನ್ನು ಪೋಸ್ಟು ನೋಟಿಫಿಕೇಷನ್ ಮಾಡಿಲ್ಲ, ನೋಟಿಫಿಕೇಷನ್ ಮಾಡ್ತಾವ್ರೆ ಮುಂದಿನ ದಿನದಲ್ಲಿ. ಯಾವ್ಯಾವ ಪೋಸ್ಟ್ಗಳಿದ್ದಾವೆ, ನೀವು ಯಾರ್ಯಾರು ಅದಕ್ಕೆ ಹಾಕಬೇಕಂತೀರೋ ಅಪ್ಲಿಕೇಶನು, ಅಂಥವರೆಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಧ್ಯಯನ ಮಾಡ್ಕೋಬೋದು ಅನ್ನೋಗೋಸ್ಕರ ಈ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಡೀಟೇಲಾಗಿ ನೋಡ್ಬೋದಕ್ಕಾದರೆ ನೋಡ್ಬೋದು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ನೋಡಿ ಎಷ್ಟು ಪೋಸ್ಟ್ ಇದ್ದಾವೆ ಅಂದರೆ, ಸಹಾಯಕ ಲೆಕ್ಕಿಗ ಪೋಸ್ಟು 3 ಪೋಸ್ಟು ನಾನ್ HK ಇದ್ದಾವೆ, 12 ಪೋಸ್ಟು HK ಇದ್ದಾವೆ. ನೋಡಿ, ನಿರ್ವಾಹಕ ಕಂಡಕ್ಟರು 60 ಪೋಸ್ಟ್ ನಾನ್ HK ಇದ್ದಾವೆ. 240 ಪೋಸ್ಟು ಕಲ್ಯಾಣ ಕರ್ನಾಟಕದವ್ರು ಇದ್ದಾವೆ. ಇದಕ್ಕೆ ದ್ವಿತೀಯ PUC ಪಾಸ್ ಆಗಿರೋ ಅಲ್ಲಿ ನೋಡ್ಬೋದು ನೀವು. ಇದಕ್ಕೆ ಬಂದು ನೀವು ಏನೇನು ಓದ್ಕೋಬೇಕು, ಏನೇನು ಇರುತ್ತೆ ಅಂಥೇಳಿ ಇಲ್ಲೆಲ್ಲ ಡೀಟೇಲ್ ಆಗಿದೆ. ಅಲ್ಲಿ ನೋಡಿ, ಕರ್ನಾಟಕ ನಾಗರಿಕ ಸೇವಾ ನೇರ ನೇಮಕಾತಿ ಸಾಮಾನ್ಯ ನಿಯಮಗಳು 2021 ಪತ್ರಿಕೆ 1 ಸಾಮಾನ್ಯ ಜ್ಞಾನ ಮತ್ತು ಪತ್ರಿಕೆ 2 ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಿಲೆಬಸ್ ಸಂಬಂಧಪಟ್ಟ ಹಾಗೆ ನೀವು ಓದ್ಕೋಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ನೋಡಿ, ನೀವು ಮುಂದೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನೋಡಿ, ಇಲ್ಲಿ ಸಹಾಯಕ ಆಡಳಿತಾಧಿಕಾರಿ 2 ಪೋಸ್ಟ್ ನಾನ್ HK ಇದೆ. ಸಹಾಯಕ ಲೆಕ್ಕಾಧಿಕಾರಿ 2 ಪೋಸ್ಟ್ ಇದೆ, ಅದು ನಾನ್ HK ಇದೆ. ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಆಂತರಿಕ ನೇಮಕಾತಿ 4+1 ಇದೆ. ನೆಕ್ಸ್ಟ್ ಬಂದು ಕಾನೂನು ಸಹಾಯಕ ಕಾನೂನು ಅಧಿಕಾರಿ 4+1+1 ಇದೆ. ನೆಕ್ಸ್ಟ್ ನೋಡಿ, ಸಹಾಯಕ ತಾಂತ್ರಿಕ ಶಿಲ್ಪಿ, ಸಹಾಯಕ ಸಂಚಾರಿ ವ್ಯವಸ್ಥಾಪಕ, ಸಹಾಯಕ ಸಂಚಾರಿ ನಿರೀಕ್ಷಕ, ಹಿಂಬಾಕಿ. ಇಷ್ಟು ಪೋಸ್ಟ್ ಇದೆ. ಅದಕ್ಕೆ ಬಿಟ್ಟು ಬೇರೆ ಬೇರೆ ಕೃಷಿ ಇಲಾಖೆಯಲ್ಲಿದೆ. ಈ ಥರ ಎಲ್ಲ ಡೀಟೇಲಾಗಿ ಇದೆ ನೋಡಿ ಸ್ನೇಹಿತರೆ. ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರು, ಇವೆಲ್ಲ ಪೋಸ್ಟ್ಗಳಿದ್ದಾವೆ. ಇದು ಡೀಟೇಲ್ ನಿಮಗೆ ಮಾಹಿತಿ ಬೇಕಾದರೆ ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ PDF ಲಿಂಕ್ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ಇವು ಇನ್ನೂ ಪೋಸ್ಟ್ ಇನ್ನೂ ನೋಟಿಫಿಕೇಷನ್ ಆಗಿಲ್ಲ, ನೋಟಿಫಿಕೇಷನ್ ಮಾಡ್ತವ್ರೆ. ಅಲ್ಲಿ ಮಾಡೋವರೆಗೂ ನೀವು ಏನದ ಡಿಪಾರ್ಟ್ಮೆಂಟ್ದು ಏನೇನು ಸಿಲೆಬಸ್ ಇದೆ ಅದ್ರ ಪ್ರಕಾರ ನೀವು ಸ್ಟಡಿ ಮಾಡ್ಬೋದು ಅನ್ನೋಗೋಸ್ಕರ ಒಂದು ಮಾಹಿತಿನ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಡೀಟೇಲ್ ಬೇಕಾದರೆ ನೀವು ಇಲ್ಲಿ ನೋಡ್ಕೋಬೋದು, ನೀವು ಡೌನ್ಲೋಡ್ ಮಾಡಿಕೊಂಡು. ಅದರಿಂದ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಹೊಸಬರಿದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗಲೂ ನೀವು ಕಾಮೆಂಟಲ್ಲಿ ಕೇಳಬಹುದು ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.